ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ನಂದಿ ಕ್ರಶ್ ಕಾರ್ಸ್. ಯಾರನ್ನ ಲೋ ಬಜೆಟ್ ಕಾರ್ ಹುಡುಕ್ತಾ ಇದ್ದಾರೆ ಅಂದರೆ ನಿಮಗೋಸ್ಕರ ಈ ಗಾಡಿ ಕಂಪ್ಲೀಟ್ ವ್ಯೂ ನೋಡಿ ಲೋ ಬಜೆಟಲ್ಲಿ ಬೆಸ್ಟ್ ಪ್ರೈಸಲ್ಲಿ ಸಿಗ್ತಾ ಇದೆ. ಸೊ ನೀವು ನೋಡ್ತಾ ಇರೋ ಲೋ ಬಜೆಟ್ ಕಾರು ಟಾಟಾ ನ್ಯಾನೋ LX ಅವಾಗಿನ ಇದರಲ್ಲಿ ಟಾಪ್ ಎಂಡ್ ವೇರಿಯಂಟ್ ಗಾಡಿ. ಈ ಗಾಡಿ ಬಂದುಬಿಟ್ಟು 2012 ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ, 2013 ರಿಜಿಸ್ಟ್ರೇಷನ್ ಆಗಿದೆ, ಸಿಂಗಲ್ ಓನರ್ಶಿಪ್ಪಲ್ಲಿ ಗಾಡಿ ಡ್ರಿವನ್ ಆಗಿದೆ. ಗಾಡಿ ಓಡಿರೋದು ಬರೀ 24,000. ಸೊ ಟಾಟಾ ನ್ಯಾನೋದಲ್ಲಿ ಬಾಡಿ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಫ್ರೀಯಾಗಿ ಬರೋದು ಅಂದರೆ ರೆಸ್ಟಿಂಗು ಫ್ರೀಯಾಗಿ ಬರುತ್ತೆ. ಸೊ ಯಾಕೆಂದರೆ ಈ ಗಾಡಿ ಯಾವುದೇ ಥರದ ರೆಸ್ಟಿಂಗ್ ಆಗಿಲ್ಲ, ಅಷ್ಟು ಒರಿಜಿನಲ್ ಪೀಸು ಗಾಡಿ ಇದೆ, ಯಾವುದೇ ಥರದ ಆಕ್ಸಿಡೆಂಟ್ ರಿಪೇರ್ ಆಗಿಲ್ಲ, ಏನೂ ಇಲ್ಲ. 2012-13 ರಿಜಿಸ್ಟ್ರೇಷನ್, ಸಿಂಗಲ್ ಓನರು, ಬರೀ 24,000 ಗಾಡಿ ಓಡಿದೆ. ಈ ಗಾಡಿಗೆ ಯಾವುದೇ ರೀತಿ ಲೋನು ಮಾಡ್ಕೊಡೋಕ್ಕಾಗೋದಿಲ್ಲ, ಫುಲ್ ಕ್ಯಾಶಲ್ಲಿ ಗಾಡಿ ಬೈ ಮಾಡೋಕ್ಕಾಗುತ್ತೆ. ಈ ಗಾಡಿನ ನಾವು ಕ್ಲೋಸ್ ಮಾಡ್ತಿರೋ ಪ್ರೈಸ್ಗಿಂತ ಮುಂಚೆ ಫೀಚರ್ಸ್ ಏನು ಬರುತ್ತೆ ಹೇಳ್ತೀನಿ. ಈ ಗಾಡಿಯಲ್ಲಿ LX ವೇರಿಯಂಟು, ಸೊ ಅಲಾಯ್ಸ್ ಬರುತ್ತೆ, AC ಬರುತ್ತೆ, ನಾರ್ಮಲ್ ಸ್ಟೇರಿಂಗ್ ಬರುತ್ತೆ, AC ನಾರ್ಮಲ್ ಸ್ಟೇರಿಂಗು ಪ್ಲಸ್ ಫ್ರಂಟ್ 2 ಡೋರ್ ಪವರ್ ವಿಂಡೋ ಕೂಡ ಈ ಗಾಡಿಯಲ್ಲಿ ಬರುತ್ತೆ. ಪ್ಲಸ್ ಕಂಪ್ನಿಯಿಂದ ಮ್ಯೂಸಿಕ್ ಸಿಸ್ಟಮು ಗಾಡಿ ಕೊಟ್ಟಿಯಾನೆ. ಗಾಡಿ ಮೈಲೇಜ್ ಮಾತ್ರ ಟೂ ವೀಲರ್ಗಿಂತ ಇದು ಆರಾಮ್ಸೆ ಯೂಸ್ ಮಾಡ್ಬೋದು. 25 ಕಿಲೋಮೀಟ್ರ್ ಆರಾಮ್ಸೆ ಮೈಲೇಜ್ ಬರುತ್ತೆ. ಸೊ ಟೂ ವೀಲರ್ ಓಡಿಸೋ ಬದಲು ಒಂದು ಫ್ಯಾಮಿಲಿ ಮಳೆಗೆ ನೆನೆಯಂಗಿಲ್ಲ, ಬಿಸಿಲಲ್ಲಿ ಒಣಗಂಗಿಲ್ಲ, ಆರಾಮ್ಸೆ ಸೇಫ್ಟಿಯಾಗಿ ಹೋಗಿ ಬರೋ ಅಂಥ ಕಾರ್ ಇದು. ಸೊ ಕ್ಯೂಟಾಗಿರುತ್ತೆ. ಸಿಕ್ಕ ಪ್ರೈಸ್ ಬಂದುಬಿಟ್ಟು ಬರೀ 1,10,000ಕ್ಕೆ, ಓನ್ಲಿ 1,10,000ಗೆ ಗಾಡಿನ ಕ್ಲೋಸ್ ಮಾಡ್ತಾ ಇದ್ದೀವಿ. ಈ ಗಾಡಿಗೆ ಲೋನ್ ಆಗೋದಿಲ್ಲ. ಗಾಡಿದು ಇನ್ಸೂರೆನ್ಸ್ ಒಂದು ರೀಸೆಂಟಾಗಿ ಲ್ಯಾಪ್ಸ್ ಆಗಿದೆ, ಬೈಯರ್ ಇನ್ಸೂರೆನ್ಸ್ ಕಟ್ಕೋಬೇಕಾಗುತ್ತೆ. ಪ್ಲಸ್ RC ಟ್ರಾನ್ಸ್ಫರ್ ಚಾರ್ಜಸ್ ಬರುತ್ತೆ. ಇನ್ಸೂರೆನ್ಸ್ ಅಂದರೆ ಥರ್ಡ್ ಪಾರ್ಟಿ ಕಟ್ಟಕ್ಕೆ ಹೋದರೆ ಒಂದು 2,000-3,000 ರೂಪಾಯಿ ಆಗ್ಬೋದು. ಒಂದು ಟೂ ವೀಲರ್ ಇನ್ಸೂರೆನ್ಸ್ ಕಟ್ತಿರಲ್ಲ, ಆ ಕಷ್ಟಲ್ಲಿ ಆಗುತ್ತೆ. ಪ್ಲಸ್ RC ಟ್ರಾನ್ಸ್ಫರ್ ಚಾರ್ಜಸ್ ಒಂದು ಸಪ್ರೇಟ್ ಬರುತ್ತೆ. ಮ್ಯಾಕ್ಸಿಮಮ್ ನಿಮಗೆ 1,20,000ದಲ್ಲಿ ಎಲ್ಲ ಕಂಪ್ಲೀಟ್ ಆಗುತ್ತೆ. ಟೂ ವೀಲರ್ ತೊಗೊಳಕ್ಕೆ ಹೋದ್ರು ಈ ಪ್ರೈಸಲ್ಲಿ ಟೂ ವೀಲರ್ ಸಿಗ್ತಾ ಇಲ್ಲ. ಟೂ ವೀಲರ್ ರೇಂಜಿಗೆ ನಿಮಗೆ 4 ಸೀಟರು 4+1 5 ಸೀಟರ್ ಟಾಟಾ ನ್ಯಾನೋ ಸಿಗ್ತಾ ಇದೆ. 25 ಕಿಲೋಮೀಟರ್ ಮೈಲೇಜ್ ಕೂಡ ಬರುತ್ತೆ. ಗಾಡಿಗೆ ₹1 ರಿಫರ್ ಮಾಡೋ ಥರ ಇಲ್ಲ, ರೆಡಿ ಟು ಯೂಸ್ ಮಾಡೋ ಅಂಥ ಗಾಡಿ ಸಿಗ್ತಾ ಇದೆ. ಸೊ ವಿಸಿಟ್ ಮಾಡಿ ನಂದಿ ಕ್ರಶ್ ಕಾರ್ಸ್ ತುಮಕೂರು. ಥ್ಯಾಂಕ್ ಯು.